ಇನ್ನು ಗೃಹಲಕ್ಷ್ಮಿಯರಿಗೆಲ್ಲರೂ ಕೂಡ ಒಂದು ಒಳ್ಳೆಯ ವಿಚಾರ ಕೇಳಿ ಬರ್ತಾ ಇದೆ. ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುತ್ತಾ ಇದ್ದಾರೆ, ಬಾಕಿ ಉಳಿದಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಏನು ಹಣ ಇದೆ ಗೃಹಲಕ್ಷ್ಮಿ, ಅದು ನಿಮಗೆ ಬರುತ್ತೆ ಖಂಡಿತವಾಗಿ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ವಿಚಾರ ಕೂಡ ಹೇಳ್ತಾ ಇದೆ. ಏನಂದರೆ, ಯಾರ ಒಂದು ಕಾರ್ಡು ರೇಷನ್ ಕಾರ್ಡ್ ರದ್ದಾಗಿದೆಯೋ, BPL ಕಾರ್ಡು, ಅವರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ನಿರೀಕ್ಷೆಯಲ್ಲಿದ್ದರು. ರಾಜ್ಯ ಸರ್ಕಾರ ಹೇಳಿದ್ದು ಮತ್ತು ಸಿದ್ದರಾಮಯ್ಯ ಅವರು ಕೂಡ ಸದನದಲ್ಲಿ ಹೇಳಿದರು ಇದೇ ಒಂದು ವಿಚಾರವಾಗಿ. ಈಗ ಅವರು ಸಚಿವೆ ಹೇಳ್ತಾ ಇದ್ದಾರೆ, ನಾವು ಕೊಡ್ತೀವಿ, ಬಾಕಿ ಹಣ ಬರುತ್ತೆ, ಆದರೆ ಕೆಲವೊಂದು ಕಂಡೀಷನ್ ಇದೆ. APL, BPL ಮತ್ತು ಅಂತ್ಯೋದಯ ಕಾರ್ಡ್ಗಳಿಂದ ಅದರಲ್ಲಿ ಕೆಲವೊಂದು ಕಾರ್ಡ್ಗಳು ರದ್ದಾಗಿದೆ, ಬದಲಾವಣೆ ಆಗಿದೆ. ಹೀಗಾಗಿ ಯಾರ್ದು ಬದಲಾವಣೆ ಆಗಿದೆಯೋ ಆ ಒಂದು ವಿಚಾರದಲ್ಲಿ ನಾವು ಅವ್ರಿಗೆ ಕೊಡೋಕ್ಕಾಗಲ್ಲ, ಅಥವಾ ಅವ್ರದ್ದು ಹಣ ಹೋಲ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾರು ನಿಮ್ಮದು BPL ಕಾರ್ಡ್ ಇತ್ತು ಅದು ರದ್ದಾಗಿದ್ರೆ ಅಂಥವ್ರಿಗೆ ಗೃಹಲಕ್ಷ್ಮಿಯ ಈ ಒಂದು ಹಣ ಸಿಗೋದಿಲ್ಲ ಅಂತ ಹೇಳಿ ಸಚಿವೆ ಹೇಳ್ತಾ ಇದ್ದಾರೆ. ಹೀಗಾಗಿ ಕೆಲವರಿಗೆ ಒಂದು ರೀತಿಯಲ್ಲಿ ಬೇಚಾರ ಆಗ್ಬೋದು. ಯಾಕಂದರೆ ಆರ್ಥಿಕವಾಗಿ ಸಬಲರಿದ್ದವರು, ಟ್ಯಾಕ್ಸನ್ನು ಪೇ ಮಾಡುವಂಥವ್ರು, ಅವರಿಗೆ ನಾವು ಈ ಹಣವನ್ನು ನೀಡುವಂಥ ಅಗತ್ಯ ಇಲ್ಲ. ಅರ್ಹರಿಗೆ ಈ ಒಂದು ಹಣ ಸಿಗಬೇಕು. ಇಷ್ಟು ದಿನ ಏನು ಮಾಡ್ತಾಯಿದ್ರು, ಎಲ್ಲರಿಗೂ ಕೂಡ ನಾವು ಹಣವನ್ನು ಕೊಡ್ತಾ ಇದ್ವಿ ಗೃಹಲಕ್ಷ್ಮಿಗೆ. ಇನ್ನು ಮುಂದೆ ಆಗೋದಿಲ್ಲ. BPL ಕಾರ್ಡು ರದ್ದಾದವ್ರಿಗೆ, APL ಕಾರ್ಡ್ ಇರೋರಿಗೆ, ಯಾರು ಟ್ಯಾಕ್ಸು ಪೇ ಮಾಡಿರ್ತಾರೆ ಅಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆಯವರು ಯಾರಿದ್ದಾರೆ ಫಲಾನುಭವಿಗಳು, ಅವರಿಗೆ ನಾವು ಕೊಡ್ತೀವಿ, ನಮ್ಮ ಸರ್ಕಾರ ಕೊಡುತ್ತೆ. ಈ ಹಿಂದೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎಲ್ಲೋ ಒಂದು ಕಡೆ ಈ ಒಂದು ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇತ್ತು. ಮತ್ತು 5,000 ಕೋಟಿ ರೂಪಾಯಿ ಹಣ ಎಲ್ಲೋ ಪೋಲಾಗಿದೆ, ಯಾರೋ ತಿಂದು ಹಾಕಿದ್ದಾರೆ ಅಂತ ಹೇಳಿದರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ನೋಡಿ, ನಾವು ಬಂದಂತಹ ಎಲ್ಲ ಹಣವನ್ನು ಕೂಡ ಕೊಟ್ಟಿದ್ದೇವೆ. ಹಣಕಾಸು ಸಂಸ್ಥೆ ಏನಿದೆ, ಆ ಒಂದು ಇಲಾಖೆ ಏನಿದೆ, ಅವ್ರು ಕೊಟ್ಟಿದ್ದು ಎಲ್ಲವನ್ನೂ ಕೊಟ್ಟಿದ್ದೀವಿ. ಆದರೆ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳಿದರು, ಆದರೆ ನಮಗೆ ಬಂದಿರಲಿಲ್ಲ ಹಣ. ಹೀಗಾಗಿ ಆ ಒಂದು 2 ತಿಂಗಳ ಹಣ ವಿಳಂಬ ಆಗಿತ್ತು, ಎಲ್ಲೋ ಒಂದು ಕಡೆ ಗೊಂದಲ ಆಗಿತ್ತು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಪಡಿಸಿ ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ, ಅಥವಾ ಜನರಿಗೆ ಹಣವನ್ನು ಮುಟ್ಟಿಸ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ನಾವು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕನ್ನು ಕೂಡ ತಂದಿದ್ದೀವಿ. ಆ ಮೂಲಕ ಹೆಣ್ಣು ಮಕ್ಕಳ ಒಂದು ಉದ್ಧಾರಕ್ಕೆ, ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಕ್ಕ ಪಡೆಯನ್ನು ಕೂಡ ತಂದಿದ್ವಿ, ಅವರ ರಕ್ಷಣೆಗಾಗಿ ಆ ಒಂದು ಪಡೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ತಿಳಿಸಿರುವಂಥದ್ದು. ಇನ್ನು ಮುಂದೆ ಈ 2 ತಿಂಗಳ ಬಾಕಿ ಹಣ ಏನಿದೆ ಅದು ಅತಿ ಶೀಘ್ರದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಕೊಡುತ್ತೇವೆ. ಯಾರು ಕೂಡ ಈ ಒಂದು ಹಣ ಬರೋದಿಲ್ಲ, ಸರ್ಕಾರ ಸುಮ್ಮನೆ ಹೇಳ್ತಾ ಇದೆ, ನಾಯಕರು ಸುಮ್ಮನೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ನಾವು ನಿಮಗೆ ಗೃಹಲಕ್ಷ್ಮಿ ಹಣವನ್ನು ತಲುಪಿಸ್ತೀವಿ ಅಂತ ಸಚಿವೆ ಹೇಳ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಜನರು BPL ಕಾರ್ಡನ್ನು ಹೊಂದಿದ್ರು. ಯಾಕಂದರೆ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಕೂಡ, ಟ್ಯಾಕ್ಸನ್ನು. ಆದರೂ ಕೂಡ ಅವರು ಗೃಹಲಕ್ಷ್ಮಿ ಹಣ ತೆಗೆದುಕೊಳ್ತಾ ಇದ್ರು. ಹೀಗಾಗಿ ಅಂಥವರನ್ನು ತೆಗೆದುಹಾಕಿದ್ದೀವಿ ನಾವು. ಯಾರನ್ನು ತೆಗೆದುಹಾಕಿದ್ವೋ ಅವರಿಗೆ ಹಣ ಬರೋದಿಲ್ಲ ಅಂತ ಒಂದು ಮಹತ್ವವಾದಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಇದೇ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅವರು ಅನುಮತಿ ನೀಡಿದ ತಕ್ಷಣವೇ ನಾವು 2025 ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ನಿಮ್ಮ ಖಾತೆಗೆ ಹಾಕಿಬಿಡ್ತೀವಿ, ಯಾರು ಫಲಾನುಭವಿಗಳಿದೆ ಅವರಿಗೆ ಅಂತ ಹೇಳ್ತಾರೆ. 2 ತಿಂಗಳ ಹಣ ಗೃಹಲಕ್ಷ್ಮಿ ಹಣದ ಯೋಜನೆ ಅಂತ ಅದು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಳಿ ಕೂಡ ನಾನು ಈಗಾಗಲೇ ಮಾತನಾಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ, ನಾವು ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಕೊಡೋಣ ಅಂತ ಹೇಳಿದರು. ಸದನದಲ್ಲಿ ಕೂಡ ಉತ್ತರ ಕೊಟ್ಟಿದ್ರು. ಹೀಗಾಗಿ BPL ಕಾರ್ಡ್ ಏನು ರದ್ದಾಗಿದೆ ಅವರಿಗೆ ಹಣ ಬರೋದಿಲ್ಲ ಅಂದರೆ, ಯಾಕಂದರೆ ರಾಜ್ಯ ಸರ್ಕಾರ ಏನಿದೆ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದೆ ಪಡಿತರ ಕಾರ್ಡ್ಗಳೇನಿದೆ ಅದರಲ್ಲಿ. ಹೀಗಾಗಿ ಯಾರ್ದು ರದ್ದಾಗಿರುತ್ತೆ ಅವರಿಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಅಯ್ಯೋ ನಮಗೆ ಬಂದಿಲ್ಲ ಅಂತ ಯೋಚನೆ ಮಾಡೋಕೆ ಹೋಗ್ಬಿಡಿ, ನಿಮ್ಮ ಕಾರ್ಡ್ ರದ್ದಾಗಿದೆಯಿಲ್ಲ ಅಂತ ನೋಡ್ಕೊಳ್ಳಿ. ಯಾಕಂದರೆ BPL, APL, ಅಂತ್ಯೋದಯ ಕಾರ್ಡ್ದಾರರು ಏನಿದ್ದಾರೆ ಈ ಹಿಂದೆ ಗೃಹಲಕ್ಷ್ಮಿಯ ಒಂದು ಹಣವನ್ನು ಪಡಿತಾ ಇದ್ದರು. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಆಗೋದಿಲ್ಲ. ನಾವು ಕೆಲವರಿಗೆ ಮಾತ್ರ, ಅಂದರೆ ಯಾರು ಅರ್ಹರಿದ್ದಾರೆ, ಯಾರು ಬಡವರಿದ್ದಾರೆ ಅವರಿಗೆ ಮಾತ್ರ ಕೊಡ್ತೀವಿ, ಟ್ಯಾಕ್ಸ್ ಪೇ ಮಾಡೋರಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನರ್ಹ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಕಾರಣ ಕೆಲವರಿಗೆ ಹಣ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಹಾರ ಇಲಾಖೆಯಿಂದ ಹೊಸ ಡೇಟಾ ಬಂದ ತಕ್ಷಣ ನಾವು ಅದನ್ನು ಚೆಕ್ ಮಾಡ್ತೀವಿ. ಯಾಕಂದರೆ ಅವರೇ ಅಲ್ಲ ಅದನ್ನೆಲ್ಲ ರೆಡಿ ಮಾಡೋದು. ಅವರು ಡೇಟಾ ಕೊಡ್ತಾರೆ, ಡೇಟಾ ಬಂದ ತಕ್ಷಣ ಯಾರ್ದು ರದ್ದಾಗಿದೆ ಅವ್ರಿಗೆ ಹಾಕೋದಿಲ್ಲ, ಯಾರ್ದು ಇರುತ್ತೋ ಅವರಿಗೆ ಮಾತ್ರ ನಾವು ಹಾಕ್ತೀವಿ ಸ್ಪಷ್ಟವಾಗಿ ಅಂತ ಹೇಳ್ತಾರೆ. ಹೀಗಾಗಿ ಆಹಾರ ಇಲಾಖೆ ಕೊಡುವಂಥ ಒಂದು ಡೇಟಾದ ಆಧಾರದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಏನಿದೆ ಅದು ನಿಮ್ಮ ಖಾತೆಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೇರೆ ಒಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಹೀಗಾಗಿ ರಾಜ್ಯದ ಗೃಹಲಕ್ಷ್ಮಿಯರು ಯಾರು ನಮಗೆ ಇನ್ನೂ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಅವರಿಗೆ ಹಣ ಸಿಗುತ್ತೆ ಶೀಘ್ರದಲ್ಲಿನೇ. ಆದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿಲ್ಲ ಅಂತಂದರೆ, ನೀವು ಫಲಾನುಭವಿಗಳು ಆಗಿದ್ದೀರಿ ಅಂತಂದರೆ, ಅರ್ಹರಿದ್ದೀರಿ ಅಂತ ಮಾತ್ರ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.